ಬಹು ದಿನಗಳ ಬೇಡಿಕೆಯಾದ ಇಂದಿರಾ ಕ್ಯಾಂಟೀನ್ ಅನ್ನು ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್ ಭೂಮಿ ಪೂಜೆ ನೆರವೇರಿಸಿದರು. ನಗರಸಭೆ ಇಳಕಲ್ ವತಿಯಿಂದ ಇಂದಿರಾ ಕ್ಯಾಂಟೀನ್ ಯೋಜನೆ ಹಂತ 2 ರಡಿಯಲ್ಲಿ ಇಳಕಲ್ ನಗರದ ಹಳೆ ಪೊಲೀಸ್ ಠಾಣೆ ಕಟ್ಟಡದ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕಡಿಮೆ ದರದಲ್ಲಿ ಬಡ ಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ಕಡಿಮೆ ವೆಚ್ಚದಲ್ಲಿ ಉಪಹಾರ ಮತ್ತು ಊಟ ಸಿಗಲಿ ಎನ್ನುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವುದಕ್ಕೆ ಆದೇಶ ನೀಡಿದ್ದಾರೆ ಎಂದು ಹೇಳಿದರು. ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್, ಜಿಪಂ ಮಾಜಿ ಸದಸ್ಯರಾದ ಮಹಾಂತೇಶ್ ನರಗುಂದ, ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಗ್ನಿ, ನಗರಸಭೆ ಸದಸ್ಯರಾದ ಅಮೃತ ಬಿಜ್ಜಲ್, ಮೌಲೇಶ್ ಬಂಡಿವಡ್ಡರ್, ಸುಧಾರಾಣಿ ಸಂಗಮ್, ನಜ್ಮಾ ಬೇಗಂ ಬನ್ನಿಗೋಳ, ನಗರಸಭೆಯ ನಾಮನಿರ್ದೇಶಕರಾದ ರಾಜಾ ಶ್ಯಾಮ್ ಗರಗ್, ಪಂಪಣ್ಣ ಮಾಗನೂರ್, ಯಲ್ಲಪ್ಪ ರಾಜಪೂರ್, ಮಲ್ಲು ಮಡಿವಾಳರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಜು ಬನ್ನಿಗೋಳ, ಅಬ್ದುಲ್ ಮಾರ್ಬಸರಿ, ಅಬ್ಬು ಹಳ್ಳಿ, ಎನ್ಎಚ್ ಮುಜಗಂಡಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಗರಸಭೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರೀತಿ ಹುನಗುಂದದಲ್ಲಿ ಕೂಡ ಒಂದು ಇಂದಿರಾ ಕ್ಯಾಂಟೀನನ್ನು ನಾನು ಈ ಬಾರಿ 23ಕ್ಕೆ ಗೆದ್ದ ಮೇಲೆ ಅದನ್ನು ಪ್ರಾರಂಭಿಸಿದೆ. ಯಾಕಂದರೆ ಮಂಜೂರಾದರೂ ಕೂಡ ಉದ್ದೇಶಪೂರ್ವಕವಾಗಿ ಇಂದಿರಾ ಕ್ಯಾಂಟೀನ್ ಆಗಬಾರ್ದು ಅನ್ನೋ ಒಂದು ದುರು ಉದ್ದೇಶದಿಂದ ಹಿಂದಿನ ಸರ್ಕಾರ ಆಡಳಿತ ಇರುವಂಥ ಶಾಸಕರು ಅದನ್ನು ಮಾಡಿಸಿಕೊಡಲಿಲ್ಲ. ಈಗಾಗಲೇ ನಾವು ಹುನಗುಂದಲ್ಲಿರುವಂಥ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ಇಳಕಲಿಗೂ ಕೂಡ ಇಳಕಲ್ ತಾಲೂಕಾ ಏನು ನಮ್ಮ ಸರ್ಕಾರದಲ್ಲೇ ತಾಲೂಕಾ ಇತ್ತು, ಇಲ್ಲಿ ಕೂಡ ಅವಶ್ಯಕತೆ ಇದೆ. ಯಾಕಂದರೆ ಸಾರ್ವಜನಿಕರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಆಗಬೇಕು ಅನ್ನೋದು. ಈಗಾಗಲೇ ಸುಮಾರು 87 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನನ್ನು ಇವತ್ತು ಮಂಜೂರಾತಿ ಮಾಡಿದ್ದಾರೆ. ಕೇವಲ 5 ರೂಪಾಯಿದಲ್ಲಿ ಅವರಿಗೆ ತಿಂಡಿ ತಿನಿಸುಗಳು ಮತ್ತು 10 ರೂಪಾಯಿದಲ್ಲಿ ಊಟ. ಅಂದರೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರ ಬಡವರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಇಡೀ ರಾಜ್ಯಾದ್ಯಂತ ತೆಗೆದಿದ್ದಾರೆ. ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಪ್ರಾರಂಭಿಸಿಕೊಳ್ತಾ ಇದ್ವಿ. ಕೆಲವೇ ದಿನಗಳಲ್ಲಿ ಇದು ಸಾರ್ವಜನಿಕರಿಗೆ ಇದು ಲಭ್ಯ ಆಗುತ್ತೆ ಅನ್ನೋದು ಮಾತನ್ನು ಹೇಳ್ತೀನಿ. ಇದರ ಸದುಪಯೋಗವನ್ನು ಪಡ್ಕೋಬೇಕು ಜನರು. ಯಾಕಂದರೆ ಕೂಲಿ ಕಾರ್ಮಿಕರು, ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹುಟ್ಟಿ ದಿವಸಗಳು ಅಂಥದ್ರಲ್ಲಿ ಇವತ್ತು 5 ರೂಪಾಯಿದಲ್ಲಿ ಏನೂ ಬರೋದಿಲ್ಲ. 10 ರೂಪಾಯಿದಲ್ಲಿ ಊಟ ಮತ್ತು 5 ರೂಪಾಯಿದಲ್ಲಿ ಏನು ಟಿಫಿನ್ ಉಪಹಾರ ಒದಗಿಸುವಂಥ ಕೆಲಸ ಇದು ನಡೆಯುತ್ತೆ. ಇದನ್ನು ಯಾರೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ. ಬಹುತೇಕ ಇಳಕಲ್ ನಗರ ದೊಡ್ಡ ನಗರ ಇರೋದ್ರಿಂದ ಇನ್ನೂ ನಾನು 2 ಕ್ಯಾಂಟೀನ್ಗಳನ್ನು ಪ್ರಸ್ತಾವನೆ ಕೊಟ್ಟಿದ್ದೀನಿ. ಬರೋ ದಿನಗಳಲ್ಲಿ ಆ 2 ಕ್ಯಾಂಟೀನನ್ನು ಕೂಡ ಇಲ್ಲಿ ಪೂರೈಸ್ತೀವಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.